ಹೊಸ ಹುದ್ದೆಗೆ ಮಾಹಿತಿ ಬಂದಿದೆ. CRPF ಅಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಹಾಗೂ ಎಜುಕೇಷನ್ ಇರಬೇಕು, ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆಯುತ್ತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು CRPFದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ, ಯಾವ ಹುದ್ದೆಗಳ ಖಾಲಿವೆ ಮತ್ತು ಎಜುಕೇಷನ್ ಇರಬೇಕು, ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ಫಾರ್ಮೇಷನ್ ಈ ರೀತಿ ಬಂದಿದೆ. ಇಲಾಖೆ ಹೆಸರು ಬಂದ್ಬಿಟ್ಟು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸಹಾಯಕ ಕಮಾಂಡೆಂಟ್ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆ ಬಂದ್ಬಿಟ್ಟು 89 ಖಾಲಿ ಹುದ್ದೆಗಳಿವೆ. ಇದು ಆರಂಭ ದಿನಾಂಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಸೋದು 8/4/2024 ಆರಂಭವಾಗಿದೆ. ಕೊನೆ ದಿನಾಂಕ 21/5/2024 ಲಾಸ್ಟ್ ಡೇಟ್ ಆಗಿರ್ತದೆ. ತಾವಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಇದು CRPFನ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಅಲ್ಲಿಂದ ತಾವು ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಂದರೆ ಪದವಿ ಪಾಸಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೂ ವಯಸ್ಸು ಮಿತಿ ಬಂದ್ಬಿಟ್ಟು ಗರಿಷ್ಠ 35 ವರ್ಷ ವಯೋಮಿತಿಯಾಗಿರುತ್ತದೆ. ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಆಯ್ಕೆ ಪ್ರಕ್ರಿಯೆಯು PST, PET ಮತ್ತು ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಮತ್ತು ವೈಯಕ್ತಿಕ ಪರೀಕ್ಷೆಗಳನ್ನು ಆಧರಿಸಿ ಆಯ್ಕೆ ಮಾಡ್ತಾ ಅಂತ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಪಾವತಿ ಮಟ್ಟ ಅಂದರೆ ಪೇಮೆಂಟು ಯಾವ ರೀತಿ ಇರುತ್ತೆ ಅಂದರೆ, CRPFಗೆ ಆಯ್ಕೆಯಾದ ಕಮಾಂಡೆಂಟ್ ಹುದ್ದೆಗಳಿಗೆ 56,100 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅಪ್ಲೈ ಮೂಲಕ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ, PDF ಕೂಡ ಕೊಟ್ಟಿದ್ದಾರೆ. ಇದನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನಮ್ಮ ವಿಡಿಯೋ ಕಾರ್ಡ್ ಲಿಂಕಲ್ಲಿ ಕೂಡ PDF ಅನ್ನು ಕೊಟ್ಟಿರ್ತೀನಿ, ತಾವು ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ. ಇಲ್ಲಿ CRPF ನೇಮಕಾತಿ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ 8 ಏಪ್ರಿಲ್ 2024 ಆಗಿರ್ತದೆ. ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇದು ಸುಮಾರು 15 ಪೇಜ್ PDF ಇದೆ, ತಾವು ನೋಡ್ಕೋಬೋದೆಲ್ಲವನ್ನು. ಇಲ್ಲಿ CRPFದಲ್ಲಿ ಟೋಟಲಾಗಿ 19 ಪೋಸ್ಟ್ ಖಾಲಿವೆ. BSFದಲ್ಲಿ 29 ಪೋಸ್ಟ್ ಖಾಲಿವೆ. ITBPನಲ್ಲಿ 29 ಖಾಲಿವೆ. SSBದಲ್ಲಿ 12 ಪೋಸ್ಟ್ ಖಾಲಿವೆ. ಟೋಟಲಾಗಿ 89 ಪೋಸ್ಟ್ ಖಾಲಿವೆ. ಇಲ್ಲಿ STಗೆ, SC, ಜನರಲ್ ಈ ರೀತಿ ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ. ಇಲ್ಲಿ ಪೇಮೆಂಟ್ ಬಂದ್ಬಿಟ್ಟು 56,000ದಿಂದ 15,600 ಪ್ಲಸ್ ಸ್ಕಿಲ್ ಕೊಟ್ಟಿದ್ದಾರೆ. 39,100 ಇದು ಪೇಮೆಂಟ್ ಆಗಿರುತ್ತದೆ. DA, HRA ಎಲ್ಲ ಕೂಡ ಕೊಟ್ಟಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಬಂದ್ಬಿಟ್ಟು ಏಜ್ ಬಂದ್ಬಿಟ್ಟು 1 ಆಗಸ್ಟ್ 2023 ಅಂತೆ 35 ವರ್ಷ ಕೊಟ್ಟಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಗ್ರ್ಯಾಜುಯೇಷನ್ ಆಫ್ ರೆಕಗ್ನೈಸ್ಡ್ ಬೋರ್ಡ್ ಅಂತ ಡೈರೆಕ್ಟ್ ಎಂಟ್ರಿ ಆಗಿರ್ತದೆ. ಡಿಗ್ರಿ ಪಾಸ್ ಆಗಿ ಅಪ್ಲೈ ಮಾಡೋದು ಅಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಸಲ್ಲಿಕೆ ಬಂತು SC/ST ಕೊಟ್ಟಿದ್ದಾರೆ, ಬೇರೆಯವರು ಕೂಡ ಕೊಟ್ಟಿದ್ದಾರೆ. ಹಾಗೂ ಸರ್ವಿಸರಿಗೆ ಕೊಟ್ಟಿದ್ದಾರೆ. ನೋಡ್ಕೊಂಡು ಅಪ್ಲೈ ಮಾಡಿ ಹೇಗಿದೆ ಅಂತಂದರೆ, ಇಲ್ಲಿ ಈ ಹುದ್ದೆಗಳಿಗೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಫಿಸಿಕಲ್ ಕೊಟ್ಟಿದ್ದಾರೆ ಪುರುಷ ಮತ್ತು ಮಹಿಳೆಯರಿಗೆ. ನೋಡಿ, ಹೈಟ್ ಬಂದ್ಬಿಟ್ಟು 160 ಸೆಂಟಿಮೀಟ್ರ್ ಪುರುಷರು ಇರಬೇಕು, ಮಹಿಳೆಯರು 157 ಇರಬೇಕು. ಚೆಸ್ಟ್ ಬಂದ್ಬಿಟ್ಟು 81 ಸೆಂಟಿಮೀಟ್ರ್ ಜೆಂಟ್ಸ್ ಇರುತ್ತೆ. ಆಮೇಲೆ ಮಿನಿಮಮ್ 5 ಸೆಂಟಿಮೀಟ್ರ್ ಉಗಿಸ್ಬೇಕಂತ ಕೊಟ್ಟಿದ್ದಾರೆ. ವೇಟ್ ಬಂದ್ಬಿಟ್ಟು 50 kg ಇರಬೇಕು. ಆಮೇಲೆ ಮಹಿಳೆಯರು 46 kg ಇರಬೇಕು ಅಂತ ಕೊಟ್ಟಿದ್ದಾರೆ. ಈ ರೀತಿ ಫಿಸಿಕಲ್ ಇರ್ತದೆ. ಇಲ್ಲಿ ಮೆಥಡ್ ಆಫ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಮೆಡಿಕಲ್ ಬಗ್ಗೆ ನೋಡ್ಕೊಂಡು ಏನಿದೆ ಅಂತ. ಇಲ್ಲಿ ರಿಟರ್ನ್ ಎಕ್ಸಾಮು ಪೇಪರ್ 1, ಪೇಪರ್ 2 ಅಂತ ಯಾವ ರೀತಿ ಎಕ್ಸಾಮ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೂ ಪೇಪರ್ 3 ಕೂಡ ಇರುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರೊವಿಷನಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೊಟ್ಟಿದ್ದಾರೆ. ಯಾವ ರೀತಿ ಇರಬೇಕಂದ್ರೆ, ಮೇಲು 100 ಮೀಟರ್ ರನ್ನಿಂಗ್ ಇರುತ್ತೆ 14 ಸೆಕೆಂಡ್ ಒಳಗೆ. ಆಮೇಲೆ 800 ಮೀಟರು 3 ನಿಮಿಷ 45 ಸೆಕೆಂಡು. ಲಾಂಗ್ ಜಂಪು 3.50 ಕೊಟ್ಟಿದ್ದಾರೆ 3 ಚಾನ್ಸು. ಆಮೇಲೆ ಶಾರ್ಟ್ ಪುಟ್ಟು 26 kg 4.5 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೀಮೇಲ್ಗೆ 100 ಮೀಟರ್ ಓಟ ಇರುತ್ತೆ 18 ನಿಮಿಷದಲ್ಲಿ. ಆಮೇಲೆ 18 ಸೆಕೆಂಡ್ ಇರ್ತದೆ. 800 ಮೀಟರು 4 ಮಿನಿಟ್ಸ್ 45 ಸೆಕೆಂಡ್ ಇರ್ತದೆ ರೇಸು. ಆಮೇಲೆ ಲಾಂಗ್ ಜಂಪು 3 ನಿಮಿಷ 3 ಕೊಟ್ಟಿರ್ತಾರೆ 3 ಮೀಟ್ರು. ಈ ರೀತಿ ಸ್ಟ್ಯಾಂಡರ್ಡ್ ಫಿಸಿಕಲ್ ಅಂತ ಕೊಡ್ತಾರೆ. ಇನ್ನು ಮೆಡಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ. ಟೆಸ್ಟ್ 1 10 ಮಾರ್ಕ್ಸು 30 ಮಾರ್ಕ್ಸು ಈ ರೀತಿ ಟೋಟಲಾಗಿ 100 ಮಾರ್ಕ್ಸ್ ಇರ್ತದೆ ಮೊದಲನೇ ಎಕ್ಸಾಮು. ಆಮೇಲೆ ಮೆರಿಟ್ ಲಿಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಟ್ರೈನಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಸೀಸನ್ ಬಗ್ಗೆ. ಇದರಲ್ಲಿ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ, ಸರಿಯಾಗಿ ಓದ್ಕೊಂಡು ಹಾಗೆ ಇಲ್ಲಿ ಲಾಸ್ಟಿಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ನಡೆಸೋದ್ರಿಂದ ಇದು ಪೇಜ್ ಸ್ಲೋ ಓಪನ್ ಆಗ್ತಿದೆ. ಇಲ್ಲಿ ಈ ರೀತಿ ಫಾರ್ಮ್ ಕೊಟ್ಟಿದ್ದಾರೆ. ಇದನ್ನು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಕಮಾಂಡೆಂಟ್ ಅಂತ. ಇದನ್ನು ತಾವು ಫಾರ್ಮ್ ಪ್ರಿಂಟೌಟ್ ತೊಗೋಬೇಕಾಗುತ್ತೆ. ಪ್ರಿಂಟೌಟ್ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಇದು 15 ಪೇಜ್ PDF-ದಲ್ಲಿ 9ನೇ ಪೇಜಿಂದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪೇಜ್ ಕೊಟ್ಟಿದ್ದಾರೆ. ಎಲ್ಲವನ್ನು ಸರಿಯಾಗಿ ಓದ್ಕೊಂಡು
ತಾವು ಅರ್ಜಿಯನ್ನು ಆಫ್ಲೈನ್ ಮೂಲಕ ಕಳಿಸಬಹುದಾಗಿದೆ. ಇಂಟ್ರೆಸ್ಟ್ ಇದ್ದರೂ ಸರಿಯಾಗಿ ಒಂದ್ಸರಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ PDF ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪು ಹಾಗೂ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿಂದ ತಾವು ಸರಿಯಾಗಿ ನೋಡಿಕೊಂಡು ಡೌನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇದ್ರ ಬಗ್ಗೆ ಡೀಟೇಲ್ಸಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಓದ್ಕೊಂಡು ಅಪ್ಲೈ ಮಾಡಿ. ಹಾಗೂ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿಕೊಂಡು ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.